ಕನಕಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಏನಾಗ್ಬೋದು ಸರ್ ಈ ಸರಿ ಎಲೆಕ್ಷನ್? ಬಿಜೆಪಿ ಬರುತ್ತಾ, ಕಾಂಗ್ರೆಸ್ ಬರುತ್ತಾ? ಅದು ಬೇರೆ ಪಕ್ಷ ನಿಮ್ಗೆ ಗೊತ್ತಿಲ್ಲರಿ. ನಾವು ಮೋದಿಜಿಗೆ ಓಟ್ ಹಾಕೋದು ಗ್ಯಾರಂಟಿ. ಮೋದಿಜಿ ಬರ್ತಾನಂತ ಓಟ್ ಹಾಕ್ತೀವಿ ನೋಡಿ. ಅದರಲ್ಲಿದ್ದ ಭಾಳ ಎದುರಾಗ್ಯದ್ರಿ. ನರೇಂದ್ರ ಮೋದಿ ಅವ್ರೇನ್ರಿ, ಅವ್ರ ತಾಯಿ ಸತ್ತೋಗ್ಬಿಟ್ಲು, ಹೆಂಡ್ರಿಲ್ಲ ಮಕ್ಕಳಿಲ್ಲ, ಅವ್ರು ದೇಶ ಉದ್ಧಾರ ಮಾಡಕ್ಕೆ ನಿಂತಾರ. ಏನಾಗ್ಬೋದು ಸರ್ ಈ ಸರಿ ಎಲೆಕ್ಷನ್? ಈ ಸಲ ಮಾತ್ರ ಕಾಂಗ್ರೆಸ್ ಸರ್. ಯಾವುದೇ ನಾವು ಸುಳ್ಳಿದಿಲ್ಲ, ಹೇಳಿದೆ ಅಂತ ನುಡಿದೆ ಅಂತ ಸರ್ಕಾರ ಕೊಟ್ಟಿವಿ. ವೀಕ್ಷಕರೇ, ನಾನೀಗ ಕನಕಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಈ ಕ್ಷೇತ್ರದ MLA ಶಿವರಾಜ್ ತಂಗಡಗಿ, ಅದು ಕೂಡ ಕಾಂಗ್ರೆಸ್ನವರು. ಹಾಗಾಗಿ ಇಲ್ಲಿನ ಜನ ಏನು ಹೇಳ್ತಾರೆ, ಇಲ್ಲಿನ ಮತದಾರ ಪ್ರಭುಗಳ ಮನಸ್ಸಿನಲ್ಲಿ ಏನಿದೆ, ಯಾವ ಪಕ್ಷದ ಬೆಂಬಲಿಗರಿದ್ದಾರೆ ಹೆಚ್ಚಾಗಿ, ಯಾವ ಪಕ್ಷವನ್ನ ಬೆಳೆಸಬೇಕು ಅಥವಾ ಯಾವ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂತ ಅನ್ಕೊಂಡಿದ್ದಾರೆ, ಕೇಳೋಣ ಬನ್ನಿ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಘೋಷಿದಪ್ಪ ಅಂತಾರೆ. ಘೋಷಿದಪ್ಪ. ಏನಾಗ್ಬೋದು? ಏನ್ ಸಿಕ್ಕಾಪಟ್ಟೆ ಬಿಸಿಲಿದೆ ನಿಮ್ಮ ಊರಲ್ಲಿ? ಫುಲ್ ಬಿಸಿಲಿದೆ ಸರ್. ಆರಾಮ್ ಬೇವಿನ ಮರದ ಕೆಳಗೆ ಕೂತಿದ್ದೀರಿ. ಮತ್ತೆ ಫುಲ್ ಮತ್ತೆ ಬಿಸಿಲು ಭಾಳ ಇದು ಇಟ್ಟಿದ್ರಿ, ಹಂಗಾಗಿ ನೆರಳು ಹುಡುಕಿ. ಮತ್ತೆ ಎಲೆಕ್ಷನ್ ಹೀಟ್ ಹಂಗೈತಿ? ಹೀಟ್ ಭಯಂಕರ ಹೀಟ್ ಐತ್ರಿ. ಯಾರು ಗೆಲ್ಬಹುದು ನಿಮ್ ಪ್ರಕಾರ? ಮೋದಿ ಗೆಲ್ಬೋದು ಸರ್. ಮೋದಿ. ಇಲ್ಲಿ ಯಾರದಾರ ಬಿಜೆಪಿ? ಬಿಜೆಪಿಲಿ ಯಾರಾದ್ರೂ ನನಗೆ ಗೊತ್ತಿಲ್ಲ. ಡಾಕ್ಟರ್ ಕೆ ಬಸವರಾಜ್ ಅದಾರ ಹೊಸದಾಗಿ ನಿಂತ್ಕೊಂಡಾರ. ಏನು ಬಿಜೆಪಿ ಬರ್ಬೇಕಂಗತ್ರ? ಬಿಜೆಪಿ ಬರ್ತ ಸರ್. ಯಾಕೆ ಬಿಜೆಪಿ? ಒಳ್ಳೆ ಕಾರ್ಯ ಮಾಡ್ತಾರೆ, ಇದು ಮಾಡ್ತಾರೆ, ಕೆಲಸ ಮಾಡ್ತಾರೆ ಸರ್. ಏನ್ ಕೆಲಸ ಮಾಡಿದ್ದಾರೆ? ಎಲ್ಲ ಗ್ಯಾಸು ಅವು ಎಲ್ಲ ಇದು ಮಾಡ್ತಾರೆ, ರೈತರಿಗೆ ಎಲ್ಲ ಇದು ಮಾಡ್ತಾರೆ ಸರ್. ಕಾಂಗ್ರೆಸ್ ಯಾಕೆ ಬೇಡ? ಕಾಂಗ್ರೆಸ್ ಮಾಡ್ತಾರೆ ಸರ್. ರೈತರ ಸಾಲ ಅವು ಇವು ಮನ್ನಾ ಮಾಡಿದ್ದಾರೆ. ಕಾಂಗ್ರೆಸ್ನವರು ಈ ಗ್ಯಾರಂಟಿ ಎಲ್ಲ ಕೊಟ್ಟಿದ್ದಾರೆ, ಒಳ್ಳೇದಲ್ವಾ? ಕೊಟ್ಟಿದ್ದಾರೆ, ಒಳ್ಳೇದು ಸರ್. ಕೊಟ್ಟಾರೆ, ಒಳ್ಳೇದು. ಅದು ಮಹಿಳೆಯರಿಗೆ ಎಲ್ಲರಿಗೂ ಒಳ್ಳೇದು. ಮತ್ತೆ ಮೋದಿ ಅಂತಿದ್ದೀರಾ? ಮೋದಿ ಈಗ ಸದ್ಯ ಮೋದಿ ಮಾಡ್ತಾರೆ, ಎಲ್ಲ ನಾವು ಮೋದಿ ಮಾಡ್ತೀವಿ. ಕಾಂಗ್ರೆಸ್ ಇಲ್ಲ ಸರ್ ಈಗ ಮಾಡೋದು. ನೀವು ಒಂದು ರೀಸನ್ ಹೇಳ್ತಾ ಇಲ್ಲಪ್ಪ, ಮೋದಿ ಯಾಕೆ ಅಂತ ಹೇಳಿ. ಮೋದಿ ಯಾಕಂತಂದ್ರೆ ಒಳ್ಳೆ ದೇಶಕ್ಕೆ ಹೊರ ಇದು ಮಾಡ್ತಾನೆ ರೀ, ಅದಕ್ಕೋಸ್ಕರ ನಾವು ಮೋದಿ ಮಾಡ್ಕಂತ ಮೋದಿ. ಓಕೆ, ಥ್ಯಾಂಕ್ ಯು. ಏನು ನಿಮ್ಮ ಹೆಸರು? ನಮ್ಮ ಹೆಸರು ಕರಿಯಣ್ಣ ಅಂತ. ಏನಾಗ್ಬೋದು ಸರಿ ಸರಿ ಎಲೆಕ್ಷನ್? ಯಾರು ಗೆಲ್ಬೋದು? ಬಿಜೆಪಿನೇ ಬರುತ್ತೆ ಸರ್. ಬಿಜೆಪಿ. ಯಾಕೆ ಬಿಜೆಪಿ? ಬಿಜೆಪಿ ಒಳ್ಳೆ ಅಭಿವೃದ್ಧಿ ಮಾಡ್ಯಾರೆ. ಏನು ಅಭಿವೃದ್ಧಿ ಮಾಡಿದ್ದಾರೆ? ಯಾವುದಾಯ್ತು ಸ್ಟೂಡೆಂಟ್ಸಿಗಾಯ್ತು, ಯಾವುದಾಯ್ತು ರಾಜ್ಯ ಆಯ್ತು, ಅಭಿವೃದ್ಧಿ ಮಾಡ್ತಾರೆ. ಹಂಗಾಗಿ ಅಭಿವೃದ್ಧಿಗಾಗಿ ನಾವು ಬಿಜೆಪಿ ಮಾಡೋದು. ಕಾಂಗ್ರೆಸ್ನವ್ರು ಗ್ಯಾರಂಟಿ ಎಲ್ಲ ಕೊಟ್ಟಿದ್ದಾರೆ, ಅದು ಅಭಿವೃದ್ಧಿ ಅಲ್ವಾ? ಗ್ಯಾರಂಟಿ ಕೊಟ್ಟಿದ್ದಾರೆ, ಅದರಿಂದ ಪ್ರಯೋಜನ ಏನೈತ್ರಿ? ಯಾಕೆ ಬಸ್ಸಲ್ಲಿ ಹೆಣ್ಮಕ್ಳು ಓಡಾಡ್ತಿದ್ದಾರೆ, 2,000 ದುಡ್ಡು ಕೊಡ್ತಿದ್ದಾರೆ. 2,000 ದುಡ್ಡು ಕೊಡ್ದಾನ ಕರೆಕ್ಟಾಗಿ ದುಡ್ಡು ಬಂದಿಲ್ಲ ರೀ ಯಾರಿಗೆ. ಎಲ್ಲರಿಗೆ ಕರೆಕ್ಟಾಗಿ ಯಾರಿಗೆ ಬಂದಿಲ್ಲ ರೀ. ಇವು ಎಲ್ಲ ಬಿಜೆಪಿ ಅವರೆಲ್ಲ ಅಭಿವೃದ್ಧಿ ಮಾಡ್ತಾರೆ. ಅಭಿವೃದ್ಧಿಗಿಂತ ಇವು ದುಡ್ಡು ಮುಖ್ಯನ್ರಿ. ಅಭಿವೃದ್ಧಿ ಬೇಕ್ರಿ ಮೇನ್. ಕೊಪ್ಪಳ ಕ್ಷೇತ್ರಕ್ಕೆ ಈ ಸಾರಿ ಬಿಜೆಪಿ ಅಭ್ಯರ್ಥಿ ಯಾರು? ಬಸವರಾಜ್. ಕಾಂಗ್ರೆಸ್ ರಾಘವೇಂದ್ರ. ರಾಜಶೇಖರ್ ಇಟ್ನಾಳ್ ಅವರು. ಈ ಯಾರನ್ನ ಗೆಲ್ಲಿಸ್ಬೇಕು ಅನ್ಕೊಂಡಿರಿ? ನಾವು ಬಿಜೆಪಿ ರೀ. ಬಸವರಾಜ್ ಗೆಲ್ತಾರಾ? ಗೆಲ್ತಾರೆ, ಪಕ್ಕ ಗೆಲ್ತಾರೆ. ಕರಡಿ ಸಂಗಣ್ಣ ಬೇರೆ ಕಾಂಗ್ರೆಸ್ಗೆ ಹೋಗ್ಬಿಟ್ರಲ್ಲ, ಅದ್ರ ಎಫೆಕ್ಟ್ ಆಗಲ್ವಾ? ಅದರಿಂದ ಏನು ಎಫೆಕ್ಟ್ ಇಲ್ಲ ರೀ. ಅವ್ರೇನು ಅಭಿವೃದ್ಧಿ ಮಾಡಿಲ್ರಿ, ಅವರಿಂದ ಎಫೆಕ್ಟ್ ಆಗಲ್ರಿ. ಕಾಂಗ್ರೆಸ್ನವ್ರಂತೂ ನಮಗೆ ಕರಡಿ ಸಂಗಣ್ಣ ಬಂದಿದ್ದು ಆನೆ ಬಲ ಬಂದಂತಾಗಿದೆ ಅಂತ ಹೇಳ್ತಿದಾರಪ್ಪ. ಅದು ಹೇಳೋದೇನು ಸಹಜ ರೀ, ರಾಜಕೀಯ ಅದು ಹೇಳೋದಷ್ಟೇ. ಹೇಳೋದ್ರಿಂದ ಆಗೋದಿಲ್ಲ, ಆಗಲ್ಲ. ಬಿಜೆಪಿ. ನಾವು ಬಿಜೆಪಿನ ಮಾಡೋದು. ಏನ್ ಯಜಮಾನ್ರಿ ನಿಮ್ಮ ಹೆಸರು? ನಮ್ಮ ಹೆಸರು ಮರಿಯಪ್ಪ ದೊಡ್ಡಮನಿ ಬೈಲಕ್ಕುಂಪ್ರ. ಓಕೆ, ಏನಾಗ್ಬಹುದು ಈ ಸರಿ? ಬಿಜೆಪಿ ಗೆಲ್ಲುತ್ತಾ, ಕಾಂಗ್ರೆಸ್ ಗೆಲ್ಲುತ್ತಾ? ಬಿಜೆಪಿ ಗೆಲ್ತತ. ಯಾಕೆ ಹೇಳಿದೆ? ಹೆಂಗ್ರಿ ಬಿಜೆಪಿ ಯಾಕೆ ಗೆಲ್ಲುತ್ತಾ? ನರೇಂದ್ರ ಮೋದಿ ದೇಶ ಅಭಿವೃದ್ಧಿ ಮಾಡ್ತಾನ. ನರೇಂದ್ರ ಮೋದಿಯಲ್ಲಿ ಒಂದು ಒಳ್ಳೆ ಭಾವನೆಗಳು ಐತಿ. ಆ ದೇಶ ಕಾಯಂತ ಕಾಯಂತ ವ್ಯಕ್ತಿ ಅವ್ರು ನರೇಂದ್ರ ಮೋದಿ ಆಗಲಂತೂ ನಾವಂತೂ. ಕಾಂಗ್ರೆಸ್ ಯಾಕೆ ಬೇಡ? ಎಲ್ಲಿ ಸದ್ಯ ಮಟ್ಟಿಗೆ ನರೇಂದ್ರ ಮೋದಿ ಇನ್ನೊಂದ್ಸಲ ನರೇಂದ್ರ ಮೋದಿಗೆ ಅವಕಾಶ ಆಗ್ಬೋದು. ಬಿಜೆಪಿ ಸರ್ಕಾರ ಆಗುತ್ತೆ. ಈಗ ಕಾಂಗ್ರೆಸ್ನವ್ರು ನಮಗೂ ಅವಕಾಶ ಕೊಡ್ರಿ, ನಾವು ಗ್ಯಾರಂಟಿ ಎಲ್ಲ ಕೊಟ್ಟಿವಿ ಅಂತ ಹೇಳ್ತಿದ್ದಾರೆ. ಅವ್ರು ಅಂತಾರೆ ಅವಾಗ 60-70 ವರ್ಷ ಆಡಳಿತ ಮಾಡಿದ್ರೆ ಅವ್ರು ಏನು ಮಾಡೋಕ್ಕಾಗಲ್ಲ. ಅವಾಗ ಇವಾಗ ಇವ್ರು ಬಂದು 10 ವರ್ಷದಾಗ ಇಂಪ್ರೂವ್ಮೆಂಟ್ ಮಾಡಿದ್ರು. ಎಷ್ಟೋ 500 ವರ್ಷದಿಂದ ಮಾಡಲಾರ್ದ ಕೆಲಸ ರಾಮ ಮಂದಿರನ ಉದ್ಭವನ ಮಾಡಿದರು. ಒಳ್ಳೆ ಕೆಲಸ ಮಾಡಿದ್ರಲ್ಲ ಅವರು. ಅವ್ರು ಏನು ಕೆಟ್ಟದ್ದು ಮಾಡ್ಯಾರ? ಇಡೀ ನಮ್ಮ ಕರ್ನಾಟಕ ಅಲ್ಲ, ಇಡೀ ರಾಜ್ಯದ ಮಂದಿ, ದೇಶದ ಮಂದಿಗೆ ಅಲ್ಲಿ ಹೋಗಿ ಬರೋಕೆ ಒಂದು ದಾರಿ ಮಾಡಿ ಕೊಟ್ರೆ. ಅಲ್ಲಿ ಯಾರು ಅಂತ ಇದ್ದಿಲ್ಲ, ಹೋದವ್ರು ಒಳ್ಳೆ ಬರೋದು ಇದ್ದಿಲ್ಲ. ಅದಂತ ಆಗಿತ್ತು. ಇವಾಗ ಒಳ್ಳೆ ಕೆಲಸ ಮಾಡ್ಯಾರ ಅವರು. ಈ ಕಾಂಗ್ರೆಸ್ನವ್ರು ಗ್ಯಾರಂಟಿ ಎಲ್ಲ ಕೊಟ್ಟಿದಾರಲ್ಲ, ಅವ್ರು ಗ್ಯಾರಂಟಿ ಕೊಟ್ಟಾರ ಸರ್. ಅವು ಎಷ್ಟು ದಿನ ನಡಿತಾವೆ ಗ್ಯಾರಂಟಿ? ಸುಮ್ಮನೆ ತತ್ಕಾಲಕ್ಕೆ ಅವು ಸುಮ್ಮನೆ. ಒಳ್ಳೇದಲ್ವಾ ಪಾಪ? ಹೆಣ್ಮಕ್ಳೆಲ್ಲ 2,000 ತಗೋತಿದ್ದಾರೆ, ಬಸ್ಸಲ್ಲಿ ಫ್ರೀ ಓಡಾಡ್ತಿದ್ದಾರೆ. ಅದು ಅಂತೂ ಬಸ್ ಕಂಡಕ್ಟರ್ಗೆ ಈ ದೇಶದ ಅಡ್ಡಾಡೋರಿಗಂತ ಭಾಳ ತ್ರಾಸ ಆಗೈತಿ. ಅದು ಬಸ್ಸಿಂದ ಏನು ಫ್ರೀ ಮಾಡಿದ್ರು ಅದು ಭಾಳ ತ್ರಾಸ ಆಗೈತಿ ಜನರಿಗೆ.
ಅದಕ್ಕೆ ನಮ್ಗೆ ಬಿ ಜೆ ಪಿ ಸರ್ಕಾರನ ಬರಲಂತ ನಮ್ಮ ಅನಿಸಿಕೆ. ಏನಜ್ಜಿ ನಿಮ್ಮ ಹೆಸರು? ನೀಲಮ್ಮ. ಈಗ ಏನು ಕೆಲಸ ಮಾಡ್ತೀರಿ ನೀವು? ಏನಿಲ್ಲ ಉಂಡು. ಈಗ ಎಲೆಕ್ಷನ್ ಬಂತು, ಬಿಜೆಪಿ ಗೆಲ್ಲಿಸ್ತೀರಾ ಕಾಂಗ್ರೆಸ್ ಗೆಲ್ಲಿಸ್ತೀರಾ? ಬರೇ 600 ಬರ್ತಾ ನಾನೀಗ ಜನ್ಮ ಬರೇ 600. ನಿಮ್ಮಂತಾರು ಸಹಾಯ ಮಾಡಬೇಕು. ಹೆಂಗ್ ಇಳಿಸ್ತೀರಿ ಹೋಯ್ತೋಯ್ರಿ. ಈಗ ಕಾಂಗ್ರೆಸ್ನವ್ರು ಹಿಂಗೆ ಬಸ್ ಫ್ರೀ ಕೊಟ್ಟಾರ, 2 ಸಾವಿರ ದುಡ್ಡು ಕೊಡತ್ತಿಲ್ಲ ನಿಮಗೆ? ಕೊಡ್ತಾರ ಪಾಪ. ನನಗೆ ಅವು ಧರ್ಮ ಕೊಡ್ತಾರಲ್ಲ ಅದೇ ಬರೀ 600 ಬರ್ತಾವ. ಅನ್ನ 2 ಸಾವಿರ ಬರತ್ತಿಲ್ಲ? ಬರ್ತಾವ ಪಾಪ ಕೊಡ್ತಾರ. ನೀವು ಈಗ ಯಾರನ್ನ ಗೆಲ್ಲಿಸ್ತೀರಿ? ಸಿದ್ದರಾಮಯ್ಯನ ಗೆಲ್ಲಿಸ್ತೀರಾ ಮೋದಿನ ಗೆಲ್ಲಿಸ್ತೀರಾ? ನಮಗೆ ಯಾರಿಗ ನಾವು ಯಾರು ಬಾಧ ಮಾಡ್ತಾರೋ ಅವ್ರಿಗೆ ಗೆಲ್ತೀವಿ ನಾವು. ಹಿಡ್ಕೊಂಡು ಹೋಗ್ತದೆಪ್ಪ ನಮಗೆ. ಯಾರನ್ನ ಗೆಲ್ಲಿಸ್ತೀರಿ ನೀವೀಗ? ನಾವು ಹೊಡೆದು ಹೇಳಾಗಿಲ್ಲ ನೋಡ್ರಿ. ನಮಗೆ ಸಹಾಯ ಯಾವ ಮಾಡ್ತಾ ಅವನಿಗೆ ಹಾಕ್ತೀವಿ ನಾವು. ನಿಮಗೆ ಕಾಂಗ್ರೆಸ್ ಸಹಾಯ ಮಾಡಿಲ್ಲನ ಈಗ? ಮಾಡಾನ ಸಹಾಯ ಮಾಡ್ತಾನೆ ನಮಗೆ ಹಾಕ್ತೀವಿ. ಎಲ್ಲಿ ಹಾಕ್ತೀರಿ ಫೋಟ ತಗೊಂಡು? ಕರ್ಕೊಂಡು ಹೋದ್ರೆ ಏನ್ ಮಾಡ ನಾವು ಯಾರನ್ನ? ಎಂತ ನಿಮ್ಮ ಹೆಸರು? ಬಸವರಾಜನ್ರಿ. ಬಸವರಾಜು. ಏನಾಗ್ಬೋದು ಈ ಸರಿ ಎಲೆಕ್ಷನ್ ಅಲ್ಲಿ? ಬಿಜೆಪಿ ಗೆಲ್ಲುತ್ತಾ ಕಾಂಗ್ರೆಸ್ ಗೆಲ್ಲುತ್ತಾ? ನಮಗೆ ನೋಡ್ರಿ ನಾವು ಮೊದಲಿದ್ದ ಬಿ ಜೆ ಪಿನೇ ಮಾಡೀವಿ. ಈಗ ಏನದ ಮೋದಿಯವರು ಚೊಲಾರ, ಅವರು ಇದ್ರೆ ಮತ್ತಿಟ್ಟು ನಮ್ಮ ಕರ್ನಾಟಕ ಉದ್ಧಾರ ಆಗ್ತದೆ. ಮತ್ತೆ ಕಾಂಗ್ರೆಸ್ನವ್ರು ಗ್ಯಾರಂಟಿ ಎಲ್ಲ ಕೊಟ್ಟರೆ ಉದ್ಧಾರ ಆಗಲ್ಲ? ಕೊಟ್ರೆ ನಾವು ಉಪಯೋಗ ಇಲ್ರಿ. ಅವೆಲ್ಲ ಅವು ಸಂಸಾರದಾಗ ಭಾಳ ಎದುರಾಗ್ತದ್ರಿ. ಹೌದಾ? ಹೌದು. ಹೆಂಗ ಎಲ್ಲ ಮತ್ತೆ ಅವು ಗ್ಯಾರಂಟಿ ಮಾಡ್ಯಾರ್ರಿ. ಜನ ಮನ್ಯಾಗ ಇರವಲ್ರು, ಹೊಲಕ್ಕೆ ಹೋಗಲ್ರು, ಬದುಕು ಮಾಡಲ್ರು. ಮತ್ತೆ ಅಡಿಗಿಲ್ಲ, ಹಂಪಲಿಲ್ಲ, ನೀರಿಲ್ಲ. ದೇವಸ್ಥಾನ ಅಂಥವು ಇಂಥವು ಹೋಗೋದ ಮಾಡ್ತಾರೆ. ಮತ್ತೆ ಇಲ್ಲಿ ಮನ್ಯಾಗ ಹಂಗೆ ಮುಂದೆ ಮಾಡ್ದ ಅದರಲ್ಲಿದ್ದ ಭಾಳ ಎದುರಾಗ್ಯದ್ರಿ. ನರೇಂದ್ರ ಮೋದಿ ಅವ್ರು ಏನ್ರಿ, ಅವ್ರ ತಾಯಿ ಸತ್ತೋಗ್ಬಿಟ್ಲು, ಹೆಂಡ್ರಿಲ್ಲ, ಮಕ್ಕಳಿಲ್ಲ. ಅವ್ರ ದೇಶ ಉದ್ಧಾರ ಮಾಡಕ್ಕೆ ನಿಂತಾರ ಏನ್ರಿ. ಏನೇನು ಕೆಲಸ ಮಾಡಿದಾರಪ್ಪ ಮೋದಿ? ಅವ್ರು ನೋಡ್ರಿ ಹೊಲಕ್ಕೆ ಪರಿಹಾರ ಹಾಕ್ತಾರ, ನಮ್ಗನದ ಮತ್ತು ಅಕ್ಕಿ ಕೊಡ್ತಾರ ಏನ್ರಿ. ಮತ್ತು 2,000 ರೂಪಾಯಿ ಅದ್ರಂಗೆ 6,000 ರೂಪಾಯಿ ಕೊಡ್ತಾನೆ ರೀ. ಮತ್ತು ಇನ್ನು ಬರೋದಂದ್ರೆ ನಮ್ದು 60 ವರ್ಷದ ಪಗಾರ ಬರ್ತದೆ ಏನ್ರಿ. ನಮಗೆಲ್ಲ ಉಪಯೋಗ ಮಾಡ್ಯಾನ್ರಿ, ಪರಿಹಾರ ಕೊಡ್ತದ್ರಿ. ಅದನ್ನು ನಿಲ್ಲಿಸ್ಬಿಟ್ಟಾರಿ ಹೊಲ ಬೆಳ್ಳ್ಯಾರದಕ್ಕೆ. ಮತ್ತು ಇನ್ನು ಯಾರನ್ನ ಕೇಳ್ಬೇಕ್ರಿ? ಇವ್ರು ಕೊಡಂಗಿಲ್ಲ ರೀ. ಇವರು ಏನೇನು ಕೊಡಂಗಿಲ್ಲ ರೀ. ಇವರು ಸುಮ್ಮನೆ ಮಾಡ್ಯಾರ ಗೃಹಲಕ್ಷ್ಮಿ ಅಂತ, ಕರೆಂಟಿನ ಬಿಲ್ಲಿಂದೊಂದು ಹೇಳ್ಯಾರ. ಆದ್ರೂ ನಮ್ಗೆ ಮಾಡ್ತಾರೆ ರೀ ಒಳ್ಳೆ. ಅವ್ರೇನು ಕೈಲಿ ಕೊಡೋದಲ್ರಿ. ಎಲ್ಲದ ದುಬಾರಿ ಮಾಡ್ಯಾರ ರೀ. ಏನಪ್ಪ ಗ್ಯಾರಂಟಿಯಿಂದ ಬಡವರಿಗೆಲ್ಲ ಭಾಳ ಚಲೋ ಆಗೈತಂತ ಅಂತಾರ್ರಿ. ಆದ್ರೂ ಉಪಯೋಗ ಇಲ್ರಿ ಸರ್, ಏನು ಉಪಯೋಗ ಇಲ್ಲ. ಅವು ತಿಳಿದ ಮಟ್ಟಿಗೆ ಅವರು ಬಿ ಜೆ ಪಿಯವ್ರು ಕೊಟ್ಟಂಗೆ ಕೊಡಂಗಿಲ್ಲ ರೀ. 4,000 ರೂಪಾಯಿ ಬಿ ಜೆ ಪಿಯವ್ರು ಕೊಡ್ತಿದ್ರು. ಇವ್ರಿದ್ರೆ ಅದನ್ನು ಕೊಡ್ಲಾರ್ದ ಇವ್ರಿಗೆ ಬಿಡುಗಡೆ ಮಾಡ್ಯಾರ ಏನ್ರಿ ಹೆಣ್ಮಕ್ಳಿಗೆ. ಅದ್ರಾಗನೇ ಅವರು ನರೇಂದ್ರ ಮೋದಿ ಅವರು 6,000 ಕೊಡ್ತಿದ್ರ, ಇವರು 4,000 ಆಗ್ತಿದ್ರು. ಅವರು ಮತ್ತೆ ಅವ್ನು ಕೊಡಂಗಿಲ್ಲ ಅಂತಾರೆ. ಅವರು ಏನು ಮಾಡ್ಬೇಕು ಏನ್ರಿ? ಬಿಜೆಪಿ ಗೆಲ್ಲುತ್ತಾ ಏನ್ರಿ? ಬಿ ಜೆ ಪಿನೇ ಆಗ್ಬೇಕ್ರಿ. ಅಂದ್ರೆ ನಮ್ಗೆ ನರೇಂದ್ರ ಮೋದಿ ಬಲಾಢ್ಯಾನ ಏನ್ರಿ. ಮತ್ತು ಅವ್ರು ಇಷ್ಟ, ಮತ್ತು ನಾವೇನು ಮಾಡೋಕ್ಕಾಗ್ತದೆ ಹೇಳ್ರಿ? ಹೆಣ್ಮಕ್ಳು ನಿಮ್ಮ ಓಟ್ ಬಿಜೆಪಿಗೆ? ನಾವು ಹಾಕೋದು ಬಿ ಜೆ ಪಿ ರೀ. ಏನು ಸರ್ ನಿಮ್ಮ ಹೆಸರು? ರಾಘವೇಂದ್ರ ಅಂತೇಳಿ. ರಾಘವೇಂದ್ರ. ಓಕೆ, ಈಗ ಎಲೆಕ್ಷನ್ ಬಂತಪ್ಪ, ಯಾರನ್ನ ಗೆಲ್ಲಿಸ್ಬೇಕು ಅನ್ಕೊಂಡಿದ್ರಿ? ನಾವು ತಂಗಡಿಗೆ ಗೆಲ್ಲಿಸ್ಬೇಕು ಮಾಡಿವಿ. ಶಿವರಾಜ್ ತಂಗಡಿಗೆ ಅವರಲ್ಲ, ಈಗ ಅವರು ರಾಘವೇಂದ್ರ ಇಟ್ನಾಳ್ ಅಂತೇಳಿ. ರಾಜಶೇಖರ್ ರಾಘವೇಂದ್ರ ಕೊಪ್ಪಳ ಜಿಲ್ಲಾ. ಅವ್ರಿಗೆ ಗೆಲ್ಲಿಸ್ಬೇಕಂತ ಐತಿ. ಯಾಕೆ ಅವ್ರನ್ನ? ಯಾಕೆ ಅವ್ರು ನಮಗೆ ಒಳ್ಳೇದು ಮಾಡ್ತಾರೆ. ಯಾಕೆ ಬಂದ್ರೆ ಹೇಳ, ನಮಗೆ ಬಿ ಜೆ ಪಿ ಕಡೆಯಿಂದ ಏನು ಸಹಾಯ ಇಲ್ಲ, ಜನರಿಗೆ ಏನು ಸಹಾಯ ಮಾಡಿಲ್ಲ, ಯಾವುದು ಇದು ಮಾಡಿಲ್ಲ, ಗೌರವ ಕೊಡಿಲ್ಲ, ರಕ್ಷಣೆ ಕೊಡಿಲ್ಲ. ನಾವೇನೈತಿ ಕಾಂಗ್ರೆಸ್ ಮಾಡೋಕಂತ ಅಭಿಪ್ರಾಯ ಐತಿ. ಈಗ ಬಿಜೆಪಿ ಎಂ ಪಿ ಇದ್ರಿ ಇಲ್ಲಿ ಕರಡಿ ಸಂಗಣ್ಣ, ಕೆಲಸ ಮಾಡಿಲ್ಲ ಅವ್ರು? ಮಾಡಿಲ್ರಿ. ಈಗ ಕಾಂಗ್ರೆಸ್ ಸೇರ್ಪಡೆ ಆಗ್ಯಾರ ಅವರು. ಅವ್ರು ಸೇರ್ಪಡೆ ಆಗಿದ್ದು ನಿಮ್ಗೆ ಒಪ್ಪಿಗೆ ಐತಿ? ಕಾಂಗ್ರೆಸ್ ಐತಿ. ಆದ್ರೂ ಕೂಡ ಬಂದ್ರೆ ಏನೈತಿ, ಅವ್ರ ರಕ್ಷಣೆ ಕೊಡೋದು ನಮಗೆ ಐತಿ. ಬಿಜೆಪಿ ಯಾಕೆ ಬೇಡ? ನಮಗೆ ಬೇಕಲ್ರಿ ಅದು. ಯಾಕಪ್ಪ ಪಕ್ಷ ಅಂದ್ರಪ್ಪ ನಮಗೆ ಅದ, ಅದ್ರಲ್ಲಿ ಕಡ್ಲಿಂದ ನಮ್ಗೆ ಏನು ಕೆಲಸ ಆಗಿಲ್ಲ. ಅದ್ರ ಸರಿಯಾಗಿ ಬೇಡ. ನಮಗೆ ಏನೈತಿ, ಶಿವರಾಜ್ ತಂಗಡಿ ಇವರು ಅದ್ರ ಸರಿಯಾಗಿ ಕೊಪ್ಪಳ ಜಿಲ್ಲಾ ಅದ್ರ ಸರಿಯಾಗಿ ಮಾಡೋದು. ಕನಕಗಿರಿ ಅಭಿವೃದ್ಧಿ ಆಗೈತಾ ಇಲ್ಲ? ಅಭಿವೃದ್ಧಿ ಐತ್ರಿ. ಮೊನ್ನೆ ಇದು ಉತ್ಸವ ಐತಿ, ಮತ್ತು ರೋಡ್ ಶೋ ಐತಿ, ಮತ್ತು ರೋಡ್ ಎಲ್ಲ ಇಂಪ್ರೂವ್ಮೆಂಟ್ ಐತಿ, ಎಲ್ಲ ಮಾಡ್ರೆ. ಅದ್ರಿಗೆ ಮುಂಚೆಗೆ ಯಾರು ಬಿ ಜೆ ಪಿ ಮಾಡಿಲ್ಲ. ಬೇಕಾದ್ರೆ ಅವ್ರು ಯಾರು ಬಂದು ಕೇಳ್ರಿ,
ಹೇಳ್ತೀವಿ ನಾವು ಉದಾಹರಣೆ. ನಿಮ್ದು ಒಟ್ಟು ಕಾಂಗ್ರೆಸ್ಗೆ. ನಾವು ಕಾಂಗ್ರೆಸ್. ಏನ್ ಯಜಮಾನ್ರಿ ನಿಮ್ಮ ಹೆಸರು? ಹನುಮಂತಪ್ಪ ಹಾಸ್ಗಲ್ರಿ. ಏನಾಗ್ಬೋದು ಸರ್ ಈ ಸರಿ ಎಲೆಕ್ಷನ್? ಬಿಜೆಪಿ ಬರುತ್ತಾ ಕಾಂಗ್ರೆಸ್ ಬರುತ್ತಾ? ಅದು ಬೇರೆ ಪಕ್ಷ ನಿಮ್ಗೆ ಗೊತ್ತಿಲ್ಲ ರೀ. ನಾವು ಮೋದಿಜಿಗೆ ಓಟ್ ಹಾಕೋದು ಗ್ಯಾರಂಟಿ. ಮೋದಿಜಿ ಬರ್ತಾನಂತ ಓಟ್ ಹಾಕ್ತೀವಿ ನೋಡ್ರಿ. ಹೌದಾ? ಹೌದು ಸರ್. ಇಲ್ಲಿ ಬಿಜೆಪಿಯಿಂದ ಯಾರದಾರ? ಬಿ ಜೆ ಪಿಯಿಂದ ಇಲ್ಲಿ ಅವ್ರು ಡಾಕ್ಟರ್ ಅದಾರೆ, ಇನ್ನೂ ಬಂದಿಲ್ಲ ಪ್ರಚಾರಕ್ಕೆ. ಯಾಕಂದ್ರೆ ಅವರು ದೂರದಾರ ಇನ್ನು ಬರ್ತಾರೆ. ಬಂದ ಮೇಲೆ ಅವ್ರು ಬರಲಿ ಬಿಡಲಿ, ನಾವು ಇಲ್ಲಿದ್ದರೆ ನಾವು ಓಟ್ ಹಾಕ್ತೀವಿ ರೀ. ಬಟ್ ಮೋದಿಜಿ ಪ್ರಧಾನಿ ಆಗ್ಬೇಕು. ಹೌದು, ಆಗಲೇಬೇಕು ರೀ. ಯಾಕೆ ಮೋದಿಜಿ? ದೇಶ ಉಳಿಸ್ಬೇಕಾದ್ರೆ ಮೋದಿಜಿ ಆಗ್ಬೇಕು. ಅದಕ್ಕಾಗಿ ನಾವು ಮೋದಿಜಿಗೆ ಹಾಕ್ತೀವಿ ಓಟು. ಅಂದ್ರೆ ಕಾಂಗ್ರೆಸ್ನವ್ರು ಬಂದ್ರೆ ದೇಶ ಉಳಿಯಲ್ಲನ? ಉಳಿತೈತೆ, ಉಳಿಗಳಲ್ಲ. ಅವ್ರು ಇಷ್ಟು ವರ್ಷ ಯಾಕೆ ಮಾಡಲಿಲ್ಲ? 60 ವರ್ಷ ಆಗಿರಲ್ಲ, ಅವ್ರು ಯಾಕೆ ಮಾಡಿಲ್ಲ ಅವಾಗ? ಈ ಮೋದಿಜಿ ಬಂದ ಮೇಲೆ ಅಲ್ಲ, ಇಲ್ಲ ನಾನು ಕೊಡ್ತೀನಿ ಕೊಡ್ತಿದ್ದೆ, ಹೆಣ್ಮಕ್ಳಿಗೆ ಕೊಡೋದು, ಬಸ್ ಫ್ರೀ ಮಾಡೋದಿಲ್ಲ, ಅದು ಈಗ ಮಾಡಾಕತ್ತಾರಲ್ಲ. ಮೊದಲು ಯಾಕೆ ಮಾಡಲಿಲ್ಲ? ಅವ್ರು ಗೊತ್ತಿದ್ದಿಲ್ಲ, ಅವ್ರಿಗೆ ಗೊತ್ತಾಗಲ್ಲ. ಹೆಣ್ಮಕ್ಳಿದ್ದಿರೋ ದೇಶ ಆದರೆ ಗೊತ್ತಾಗಲ್ಲ. ಈ ಗಂಡಮಗ ಮಾಡ ನೋಡಿ, ಈಗ ಈ ರೊಕ್ಕ ಕೊಟ್ಟ ಮೇಲೆ ಎಲ್ಲರೂ ಕೊಡ್ತಾರೆ. ಅದಕ್ಕಾಗಿ ನಾವು ಮೋದಿಜಿ ಓಟ್ ಆಗೋದು. ಈಗ ಕಾಂಗ್ರೆಸ್ ಗ್ಯಾರಂಟಿ ಎಲ್ಲ ಕೊಟ್ಟೈತೆ, ಒಳ್ಳೇದಲ್ಲ ಅದು? ಅಲ್ಲ, ಕೊಟ್ಟೈತೆ ತಾತ್ಕಾಲಿಕಲ್ಲಿ. ಇದನ್ನ ನೋಡಿದ ಅವ್ರು ಕೊಟ್ಟಾರ. ಮುಂದೆ ಮೊದಲೇ ಕೊಡಲಿಲ್ಲ, 60 ವರ್ಷ ಆದಾಗ ಹಿಂಗಾಗೈತಿ. ಈಗ ಒಂದು ವರ್ಷ 2 ವರ್ಷದಾಗ ಕೊಟ್ಟಾರ. ಇನ್ನು ಈಗ ಕೊಟ್ಟರೆ ಏನು ಸರ್ಕಾರ ಇರ್ತೋ ಹೋಗುತ್ತೆ, ನಮ್ಗೆ ಗೊತ್ತಿಲ್ಲ ರೀ. ನಾವು ಮೋದಿಜಿಗೆ ಹಾಕ್ತೀವಿ ಓಟು. ಮೋದಿ. ಏನ್ ಸರ್ ನಿಮ್ಮ ಹೆಸರು? ನಾವ್ರೆ ಸರ್. ಏನಾಗ್ಬೋದು ಸರ್ ಎಲೆಕ್ಷನ್ ಈ ಸರಿ? ಬಿಜೆಪಿ ಬರುತ್ತೆ ರೀ. ಬಿಜೆಪಿನಾ? ಯಾಕೆ ಬಿಜೆಪಿ? ನರೇಂದ್ರ ಮೋದಿ ಆಡಳಿತ ಚೆನ್ನಾಗಿದೆ ಸರ್. ಹೌದಾ? ಹಂಗಾಗಿ ಏನ್ ಆಡಳಿತ ಚೆನ್ನಾಗಿದೆ ಅವ್ರದ್ದು? ಏನ್ ಅಭಿವೃದ್ಧಿ ಮಾಡಿದ್ದಾರೆ? ಇವೆಲ್ಲ ವಿತ್ತು ಕೊಟ್ಟಿದ್ದಾರೆ ರೀ. ಆಮೇಲೆ ಇಲ್ಲಿ ರೈತರಿಗೆ ಒಳ್ಳೇದಾಗಿದೆ. ನಮ್ಮ ಬೀದಿ ಬಂದು ವ್ಯಾಪಾರದಲ್ಲಿ ಲೋನ್ ಕೊಟ್ಟಿದ್ದಾರೆ. ಅವ್ರಿಂದ ನಮ್ಗೆ 10,000 ಲೋನ್ ಬಂದಿದೆ, ಚೆನ್ನಾಗಿದೆ ಅಂತ ನಮ್ಗೆ ಸರ್. ಹೌದಾ? ಲೋನ್ ಎಲ್ಲ ಬಂದಿದೆ ಹಾಗಾದ್ರೆ? ಹಾಂ, ಬಂದಿದೆ ಸರ್ ಲೋನ್. ಕಾಂಗ್ರೆಸ್ ಯಾಕೆ ಬೇಡ? ಕಾಂಗ್ರೆಸ್ ಅಲ್ಲಿ ಮೇಲೆ ಆಡಳಿತ ಚೆನ್ನಾಗಿಲ್ಲ ರೀ. ಅಲ್ಲಿ ಚೆನ್ನಾಗಿ ಗಂಡಸರು ಇರ್ಬೇಕಲ್ಲಿ ಮೇಲೆ. ಒಳ್ಳೆ ಲೀಡರ್ ಇಲ್ಲ ಅಲ್ಲಿ, ಒಳ್ಳೆ ಲೀಡರ್ ಇಲ್ಲ. ಲೀಡರ್. ಈಗ ಕಾಂಗ್ರೆಸ್ ರಾಜ್ಯದಲ್ಲಿ ಸಿದ್ದರಾಮಯ್ಯ ಗ್ಯಾರಂಟಿ ಎಲ್ಲ ಕೊಟ್ಟಿದಾರಲ್ಲ, ಬಸ್ ಫ್ರೀ ಮಾಡಿದಾರ, ಹೆಣ್ಮಕ್ಳಿಗೆ 2,000 ದುಡ್ಡು ಕೊಡ್ತಿದಾರ. ಅದು ಶಾಶ್ವತ ಅಲ್ಲ ಸರ್. ಅದು ಇದೇ ಶಾಶ್ವತ. ದುಡ್ಡು ತಿನ್ನೋ ಶಾಶ್ವತ ಅದು. ಅದೇನು ಜಾಸ್ತಿ ಶಾಶ್ವತ ಅಲ್ಲ ಅದು. ಹಂಗಾಗಿ ಮೋದಿಜಿ. ಮೋದಿಜಿ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ರವಿಕುಮಾರ್. ಈ ಸರಿ ಕೊಪ್ಪಳದಾಗ ಯಾರು ಬರ್ಬೋದು? ಬಿಜೆಪಿನ ಕಾಂಗ್ರೆಸ್? ಇದು ಬಿಜೆಪಿ ಬರ್ಬೋದು. ಬಿಜೆಪಿ. ಬಿಜೆಪಿ. ಹೆಂಗ್ ಹೇಳ್ತೀರಿ? ಬಿಜೆಪಿ ಮೇಲೆ ಅಷ್ಟೊಂದು ಕಾನ್ಫಿಡೆನ್ಸ್ ಯಾಕೆ ನಿಮ್ಗೆ? ನಮ್ಗೆ ಬಿಜೆಪಿ ಬರ್ತಂತ ಕಾನ್ಫಿಡೆನ್ಸ್ ಐತಿ. ಕಾಂಗ್ರೆಸ್ ಯಾಕೆ ಬರಲ್ಲ? ಕಾಂಗ್ರೆಸ್ ನಮ್ಗೆ ಬಳಕೆಲ್ಲ ಬಿಜೆಪಿ ಆಗದಿ. ಹೌದಾ? ಏನ್ ಬಿಜೆಪಿ ಅವ್ರು ಅಂತದ್ದೇನು ಅಭಿವೃದ್ಧಿ ಮಾಡಿರ? ಬಿಜೆಪಿ ಅವರು ನಮ್ಗೆ ಸ್ವಲ್ಪ ಪಗಾರ ಹೆಣ್ಮಕ್ಳಿಗೆ ಎಲ್ಲ ಸೌಲಭ್ಯ ಮಾಡ್ಯಾರ. ಕಾಂಗ್ರೆಸ್ ಅವ್ರು ಮಾಡಿದಾರಲ್ಲ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಕೊಟ್ಟಾರ, ಬಸ್ ಫ್ರೀ ಮಾಡ್ಯಾರ, 2,000 ದುಡ್ಡು ಕೊಡತ್ತಾರ. ಎಲ್ಲ ಕಾಂಗ್ರೆಸ್ ಕೊಟ್ಟರು ಬಿಡು. ಬಿಜೆಪಿ ನಿಮಗೆ ಬಿಜೆಪಿ ಗೆಲ್ಬೇಕು. ಬಿಜೆಪಿ. ನಿಮ್ಮ ಹೆಸರು? ನಮ್ಮ ಹೆಸರು ಅಟಲ್ ಸಾಬ್ ರೀ. ಏನಾಗ್ಬೋದ್ರಿ ಈ ಸರಿ ಎಲೆಕ್ಷನ್? ಬಿಜೆಪಿನೋ ಕಾಂಗ್ರೆಸ್? ನಾವು ಕಾಂಗ್ರೆಸ್ ಐತಿ ನೋಡ್ರಿ. 5 ಗ್ಯಾರಂಟಿ ಕೊಟ್ಟಿದ್ದೀವಿ. ಜನರು ಇಲ್ಲಿ 100ಕ್ಕೆ 100 ಕಾಂಗ್ರೆಸ್ ಬರೋದಂತೂ ಪಕ್ಕ. ಕೊಪ್ಪಳ ಜಿಲ್ಲಾ. ಮತ್ತೆ ಈ ಗ್ಯಾರಂಟಿಯಿಂದ ಜನ ಆಲಸ್ಯ ಆಗತ್ತಾರಂತ ನೋಡ್ರಿ. ಅಲ್ಲೊಂದು ಕೆಲವೊಬ್ರು ಹೇಳ್ತಾರ ನಮಗೆ ಬಂದಿಲ್ಲ, ಅವರು ಬಂದಿಲ್ಲ ಅಂತ. ಕೆಲವೊಂದು ಅಕೌಂಟಿಗಿಂತ ಹೆಣ್ಮಕ್ಳು ತಕ್ಕೊಂಡ್ ಹೋಗಿ ಮನೆಗೆ ಹೋಗಿ ಇಲ್ಲಿ ಬ್ಯಾಂಕಿಗೆ ಬಂದು 2,000 ರೂಪಾಯಿ ತಕೊಂಡು ಹೋಗ್ತಾರೆ. ಏನ್ರಿ ಈ ಗ್ಯಾರಂಟಿ? ಬರೀ ಬಿ ಜೆ ಪಿ ಏನು ಹೇಳಿದ್ದಾರೆ? ಅವಾಗ ಹೇಳಿ 15,000 ರೂಪಾಯಿ, 15 ಲಕ್ಷ ರೂಪಾಯಿ ಅಕೌಂಟಿಗೆ ಹಾಕ್ತೀವಿ, ಯಾವುದೇ ಬಡ್ರಿ ಇರಂಗಿಲ್ಲ ಅಂತ ಹೇಳಿದ್ದಾರೆ. ಈ 1 ರೂಪಾಯಿ, 15 ರೂಪಾಯಿ ಸತಿ ಹಾಕಿಲ್ಲ. ನಮ್ಮ ಕಾಂಗ್ರೆಸ್ 5 ಗ್ಯಾರಂಟಿ ಕೊಟ್ಟು ಬಂದಮೇಲೆ ಎಲ್ಲರಿಗೂ ಈಡೇರಿಸಿ ತಗೊಂಡು ಹೋಗ್ತಾ ಇದ್ದಾರೆ. ಯಾವುದೇ ನಾವು ಸುಳ್ಳಿದಿಲ್ಲ. ಹೇಳಿದೆ ಅಂತ ನುಡಿದೆ ಅಂತ ಸರ್ಕಾರ ಕೊಟ್ಟಿವಿ. ಹ್ಞೂ ರೀ. ಈಗ ಬಿಜೆಪಿ ಅವರು ನಮ್ಮಂತೂ ಮಂದಿ ದೇಶವನ್ನ ಸುಭದ್ರವಾಗಿಡ್ತೀವಿ ಅಂತೆಲ್ಲ ಹೇಳ್ತಿದಾರಪ್ಪ. ಕಾಂಗ್ರೆಸ್ ಬಂದ್ರೆ ದೇಶ ಹಾಳಾಗುತ್ತೆ, ಪಾಕಿಸ್ತಾನ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸರ ಅವರು ಇವಾಗ ಬಂತಂತ ಹೇಳ್ತಾರ, ಇವಾಗ ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನೂ ಮಾಡಿದಿಲ್ಲ ಅವರು. ಅದನ್ನು ಕೊಟ್ಟಿವಿ ಇದನ್ನು ಕೊಟ್ಟಿವಿ ಅಂತ ಮೊನ್ನೆ ಅದನ್ನೇ ಹೇಳಿ ಬರೀ ಅದನ್ನೇ ಹೇಳ್ತಾ ಇದ್ದಾರೆ. ಈಗ ನಾವು ಮೊನ್ನೆ ಇದೇ ನಮ್ಮ ಶಿವರಾಜ್ ತಂಗಡಿ ಸಾಬ್ರು 5 ವರ್ಷ ನಾವು ಬಿ ಜೆ ಪಿ ನೋಡೋಣ ಅಂತೇಳಿ ಒಂದು ಸಲ ಕೊಟ್ಟಿದ್ದೀವಿ ಬಸವರಾಜ್ ದಳಸೂರ್ ಸರ್ಗೆ. ಏನು ಒಂದು ಕೆಲಸ ಮಾಡಿದ್ದಿಲ್ಲ. ಅದೇ ನಮ್ಮ ಮೊನ್ನೆ ನಾವು ಕಾಂಗ್ರೆಸ್ ಇವರು ಶಿವರಾಜ್ ತಂಗಡಿ ಸಾಬ್ ತಗೊಂಬಂದೇನಪ್ಪ ಅಂದರೆ ಕನಗಿರಿ ಉತ್ಸವ ಆಗಿದ್ದಿಲ್ಲ, ಉತ್ಸವ ಮಾಡಿದ್ವಿ. ಊರು ತುಂಬ ರೋಡ್ ಇದ್ದಿಲ್ಲ, ರೋಡ್ ಮಾಡಿದ್ದೀವಿ. ಏನು ರೀ? ಮತ್ತು ಒಳ್ಳೆ ಈಗ ಎಲ್ಲರಿಗೆ ಗ್ಯಾರಂಟಿ ಸರ್ಕಾರ ಅಂದರೆ ಅಕ್ಕಿ ಫ್ರೀ ಕೊಡ್ತೀವಿ. ಏನು ರೀ 2,000 ರೂಪಾಯಿ ಕೊಡ್ತಾ ಇದೀವಿ, ಬಸ್ ಫ್ರೀ ಮಾಡಿ. ಮತ್ತೇನು ಕೊಡೋಕೆ ಹೇಳ್ರಿ? ಇದಕ್ಕಿನ್ನ ಅವ್ರು ಏನು ಕೊಟ್ಟಿದ್ದಾರೆ ಹೇಳಂತ ಹೇಳ್ರಿ, ಅದಕ್ಕಿನ್ನ ಐತಿ. ಅದೇ ಅವ್ರೇನು ಹೇಳತ್ತಾರ, ಇದೆಲ್ಲ ಗ್ಯಾರಂಟಿ ಕೊಟ್ಟಾರಲ್ಲ, ಶಾಲೆಗೆ ಹೋಗೋ ಮಕ್ಕಳಿಗೆ, ಕಾಲೇಜ್ಗೆ ಹೋಗೋ ಮಕ್ಕಳಿಗೆ, ವಯಸ್ಸಾದವ್ರಿಗೆ ಅವ್ರಿಗೆ ಕೊಡ್ಲಿಲ್ಲ, ಎಲ್ಲರಿಗೆ ಯಾಕೆ ಕೊಡತ್ತಾರು ಅಂತ. ಎಲ್ಲರಿಗೆ ಕೊಡೋದಂದ್ರೆ ಈಗ ನಾವು ನೋಡಿದೆ, ಇವಾಗ ಹೇಳಿದಂಥ ಮಾತಿಗೆ ನಾವು ಹೇಳಿದಂಥ ನಾವು ಹೇಳ್ಕೊಂಡು ನಾವು ಜನರಿಗೆ ನಾವು ಏನು ಕೊಡೋದೈತೆ ಕೊಟ್ಟಿವಿ, ಮುಡ್ತೀವಿ. ಅಲ್ಲಿ ಅವ್ರು ಹೇಳ್ದಂಗೆ ನಾವು ಅದನ್ನು ಕೊಡ್ತೀವಿ ಇದು ಕೊಡ್ತೀವಿ ಅಂತೇಳಿ ನಾವು ಸುಳ್ಳು ಹೇಳೋ ಅಭ್ಯಾಸ ಇಲ್ಲ.
5ಕ್ಕೆ 5 ಗ್ಯಾರಂಟಿ ಹೇಳಿದ ಕೊಟ್ಟಿವಿ ಸರ್. ಏನ್ ಬ್ರದರ್ ನಿಮ್ಮ ಹೆಸರು? ಮಂಜುನಾಥ್ ಅಂತ ಸರ್. ಏನಾಗ್ಬೋದು ಸರ್ ಈ ಸರಿ ಎಲೆಕ್ಷನ್? ಈ ಸಲ ಮಾತ್ರ ಕಾಂಗ್ರೆಸ್ ಸರ್. ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್? ಎಲ್ಲ ಮಹಿಳೆಯರಿಗೂ ಸ್ವಲ್ಪ ಉಚಿತ ಮಾಡಿ ಈ ಗೌರ್ಮೆಂಟ್ ಸ್ವಲ್ಪ ಉಪಯೋಗ ಆಗಿದೆ ಮತ್ತು ನಿರುದ್ಯೋಗ ಯುವಕಗಳಿಗೆ ಸ್ವಲ್ಪ ಹೆಲ್ಪ್ ಆಗಿದೆ. ಹಾಗಾಗಿ ಕಾಂಗ್ರೆಸ್ ಬರೋದು ಗ್ಯಾರಂಟಿ. ಈ ಸಲ ಪಕ್ಕ ಕಾಂಗ್ರೆಸ್ ಬರುತ್ತೆ. ಏನಪ್ಪ ಎಲ್ಲರೂ ಹೇಳ್ತಾರೆ ಈ ಗ್ಯಾರಂಟಿ ಸರಿಯಾಗಿ ಬರ್ತಾನೆ ಇಲ್ಲ, 2,000 ರೂಪಾಯಿ ಈ ಬಸ್ ಫ್ರೀ ಬಿಟ್ಟಿದ್ದಕ್ಕೆ ಭಾಳ ಜಗಳ ಆಗತ್ತವು, ಯಾಕೋ ಸರಿ ಹೋಗುವಲ್ತು ಅಂತೆಲ್ಲ ಅಂತಿದಾರ. ಇಲ್ಲ ಸರ್, ಹಂಗೇನಿಲ್ಲ. ಒಂದೊಂದು ಕಡೆ ಆಗಿರ್ಬೋದು, ಆದರೆ ಒಂದೊಂದು ಸೈಡ್ ತುಂಬ ಮಹಿಳೆಯರಿಗೆ ಹೆಲ್ಪ್ ಆಗ್ತಾ ಇದೆ ಇದು. ಮತ್ತು ಇದು ಕರೆಂಟ್ ಬಿಲ್ ಆಯಿತು, ಮತ್ತು ಯುವಕರಿಗಾಯಿತು, ತುಂಬ ಹೆಲ್ಪ್ ಆಗಿದೆ. ನಿರುದ್ಯೋಗಿ ಯುವಕರಿಗೆ, ಮನೇಲಿ ಖಾಲಿ ಕುಂತ ಎಲ್ಲ ಇವ್ರಿಗೂ ಒಂದು ಒಳ್ಳೆ ಕೆಲಸನ ಈ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಯಾರಿದ್ದಾರೆ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಈಗ? ರಾಜಶೇಖರ್ ಇಟ್ನಾಳ್ ಸರ್ ಅವರೇ ಪಕ್ಕ ಗೆಲ್ಲೋದು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದು ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಮತದಾರರ ಅಭಿಪ್ರಾಯ. ಇಲ್ಲಿ ಆಲ್ಮೋಸ್ಟ್ ಅಂದರೆ ಜನ ಹೇಳ್ತಾ ಇರೋದು ಇಲ್ಲ ಕಾಂಗ್ರೆಸ್ನ ಅಭ್ಯರ್ಥಿಯನ್ನೇ ಗೆಲ್ಲಿಸ್ತೀವಿ ಅಂತ ಹೇಳಿ. ಕಾದು ನೋಡೋಣ, ಇನ್ನೇನು ಕೆಲವೇ ದಿನಗಳಲ್ಲಿ ಫಲಿತಾಂಶವೂ ಕೂಡ ನಮ್ಮ ಕಣ್ಣ ಮುಂದೆ ಬರುತ್ತೆ. ಆಗ ಗೊತ್ತಾಗುತ್ತೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಹೇಳಿ. ಈಗ ಮುಂದಿನ ಕ್ಷೇತ್ರದತ್ತ ಹೋಗೋಣ, ಅಲ್ಲಿನ ಜನರ ಮಾತನ್ನ ಕೇಳೋಣ, ಅಭಿಪ್ರಾಯವನ್ನ ಕೇಳೋಣ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.